ಬಂಧುಗಳೇ, ಬಹಳ ವಿನೀತರಾಗಿ ಕಾರ್ಯಕರ್ತರ ಜೊತೆ ತಮ್ಮ ಹತ್ರ ಮತ್ತೊಂದು ವಿನಂತಿ. ತಮ್ಮ ಹತ್ರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿಯಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ಭಾಗದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಜಯಪ್ರಕಾಶ್ ಹೆಗಡೆ ಅವರ ಅಭಿಮಾನಿಗಳೇ, ಕುಂದಾಪುರ ಭಾಗದ ಎಲ್ಲ ಮತದಾರ ಬಂಧುಗಳೇ, ಇವತ್ತು 6 ಗಂಟೆಗೆ ಪ್ರಚಾರದ ಕಾರ್ಯ ಮುಗಿತಾ ಇದೆ. ಕುಂದಾಪುರದಲ್ಲಿ ಕೊನೆ ಪ್ರಚಾರದಲ್ಲಿ ನಾವೆಲ್ಲ ಪಾದಯಾತ್ರೆ ಮೂಲಕ ಮತವನ್ನು ಯಾಚಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅತ್ಯಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಶೋಭಾ ಕರಂದ್ಲಾಜೆ ಇಲ್ಲಿ ಸಂಸದರಾಗಿ ಗೋ ಬ್ಯಾಕ್ ಅನ್ನು ಮಾಡಿರ್ತಕ್ಕಂಥ ಉಡುಪಿ ಚಿಕ್ಕಮಗಳೂರಿನ ಜನತೆ ಮತದಾರರು ಈ ಬಾರಿ ಜಯಪ್ರಕಾಶ್ ಅವರಿಗೆ ಮತವನ್ನು ಹಾಕುವುದರ ಮೂಲಕ ಕೇಂದ್ರದಲ್ಲಿ ಜಯಪ್ರಕಾಶ್ ಇಡೀ ಕರ್ನಾಟಕದ ಸಮಸ್ಯೆಯನ್ನ ಎತ್ತಿ ಹೇಳ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾರೆ ಅನ್ನುವ ಭರವಸೆ ಈ ನಮಗೆಲ್ಲ ಇದೆ. ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಜಯಪ್ರಕಾಶ್ ಹೆಗಡೆ ಅಂತ ಪಾರ್ಲಿಮೆಂಟೇರಿಯನ್ ದೂರದೃಷ್ಟಿಯ ವ್ಯಕ್ತಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿ, ಏರ್ಪೋರ್ಟ್ ಆಗಲಿ, ಬೇಕಾಗುವ ಎಲ್ಲಾ ವ್ಯವಸ್ಥೆಯು ಈ ಜಿಲ್ಲೆಗೆ ಆಗುವುದರಲ್ಲಿ 2 ಮಾತಿಲ್ಲ. ಪ್ರಜ್ಞಾವಂತ ಮತದಾರರೇ, ನೀವು ತಿಳಿಯಬೇಕಾಗತ್ತೆ, ಒಬ್ಬ ಪ್ರಜ್ಞಾವಂತ ಲೋಕಸಭಾ ಸದಸ್ಯನಾಗಬೇಕಾದ್ರೆ ಅವನ ವ್ಯಕ್ತಿತ್ವ ಏನು, ಅವನು ಪಾರ್ಲಿಮೆಂಟ್ ನಲ್ಲಿ ಏನು ಮಾತಾಡ್ತಾನೆ, ಅವನ ಯೋಗ್ಯತೆ ಏನು, ಇದನ್ನೆಲ್ಲವನ್ನೂ ಅಳತೆ ಮಾಡಿ ಒಬ್ಬ ಸಾಮಾನ್ಯನೊಬ್ಬ ಪಂಚಾಯತಿಗೂ ಅನ್ಫಿಟ್ ಆಗಿರುವ ಒಬ್ಬ ವ್ಯಕ್ತಿಯೊಂದಿಗೆ ಇವರನ್ನು ನೀವು ಅವರನ್ನು ಕಡೆಗಣಿಸಿ ಇವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಇಷ್ಟೇ. ಯಾವ ಪ್ರಭುತ್ವ ರಾಜಕಾರಣಿಯನ್ನು ಈ ರಾಜ್ಯದಲ್ಲಿ ತನ್ನನ್ನು ಬಿಂಬಿಸಿಕೊಂಡಿರ್ತಕ್ಕಂಥ ಜಯಪ್ರಕಾಶ್ ಕಾಂಗ್ರೆಸ್ ಪಕ್ಷಕ್ಕೆ ಈ ಶೋಭಾ ಕರಂದ್ಲಾಜೆಯನ್ನ ಮತ್ತೊಬ್ಬರು ಆಪಾದಿಸತಕ್ಕಂಥ ದೃಷ್ಟಿಯಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷ ಇವತ್ತು ಅವರನ್ನ ನಾವು ಯಾವುದೇ ಸಹಕಾರರು ಸಿದ್ಧರಿದ್ದು ಜಯಪ್ರಕಾಶ್ ಓಟನ್ನು ಹಾಕಿಸುವ ಮೂಲಕ ಪಾರ್ಲಿಮೆಂಟ್ ಅಲ್ಲಿ ಯಾವ ಜಿಎಸ್ಟಿ ನಮ್ಮ ಬರಬೇಕಾದ ಹಕ್ಕನ್ನ ₹100 ₹13 ಮೂಲಕ ನಮ್ಮ ಹಕ್ಕನ್ನ ಕೊಡ್ತಕ್ಕಂಥ 26 ಜನ ಲೋಕಸಭಾ ಸದಸ್ಯರು ವಿಫಲರಾದ್ರಿಂದ ಆ 26 ಜನರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದ್ರೆ, ಆ ನಮಗೆ ಬರುವ ಕರ್ನಾಟಕ ಬರುವ ಹಕ್ಕನ್ನು ಕೇಳಬೇಕಾದ್ರೆ ಇಂಥೊಬ್ಬ ಪ್ರಭುತ್ವ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ಗೆ ಹೋದರೆ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳಿ, ಆದ್ರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ. ನಾನು ಜಯಪ್ರಕಾಶ್ ಹೆಗಡೆಯವ್ರನ್ನ ಇಲ್ಲಿ ಕಾಂಗ್ರೆಸ್ ತರಬೇಕಾದ್ರೆ ನಾವು ಸಾಕಷ್ಟು ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೇವೆ. ಅವರಿಬ್ಬರು ಮಕ್ಕಳು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ, ಕಾಂಗ್ರೆಸ್ ಅವರಿಗೆ ಅನಿವಾರ್ಯ ಇಲ್ಲ ರಾಜಕೀಯ, ಕಾಂಗ್ರೆಸ್ ಪಕ್ಷಕ್ಕೆ ಜಯಪ್ರಕಾಶ್ ಅನಿವಾರ್ಯ, ಶೋಭಾ ಕರಂದ್ಲಾಜೆ ವಾಪಸ್ ಕೊಡಬೇಕು ಅನ್ನೋ ಅವರ ಮಕ್ಕಳ ಹತ್ರ, ಅವರ ಹೆಂಡತಿ ಹತ್ರ ವಿನಂತಿ ಮಾಡಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದೇವೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಕೈ ಮುದ್ದು ಕೇಳ್ತಾ ಇದ್ದೇನೆ, ಯಾವ ದುಡ್ಡಿಗೂ ಬೆಲೆ ಕೊಡದೆ, ಯಾವ ಸುಳ್ಳಿನ ಮಾತಿಗೂ ಬೆಲೆ ಆಗದೆ, ಸತ್ಯವಂತ ಒಬ್ಬ ಸತ್ಯ ರಾಜಕಾರಣಿಯನ್ನ, ಒಬ್ಬ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಯನ್ನು ಪಾರ್ಲಿಮೆಂಟ್ ಕಳಿಸಿ ಕರ್ನಾಟಕ ಬರೋ ಹಕ್ಕನ್ನು ಪಡೆಯುವಕ್ಕೆ ಇವರೊಬ್ರು ಬೇಕು ಅಲ್ಲಿ ಪಾರ್ಲಿಮೆಂಟ್ ಅಂತ ಕೇಳ್ಕೊಂಡು ಕೈ ಚಿನ್ನಿಗೆ ಓಟ್ ಕೊಡ್ಬೇಕಂತ ಕೇಳಿ ಮಾತನ್ನು ಮುಗಿಸ್ತೇನೆ. ಯಾವುದೂ ಸರಿಯಾಗಿ ಬರೋದಿಲ್ಲ, ಗೊತ್ತಿದ್ದನ್ನು ಗೊತ್ತಿದೆ ಅಂತಾರೆ. ನೀವು ಜಯಪ್ರಕಾಶ್ ಹೆಗಡೆಯನ್ನು ಕಲಿಸಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕ ಆಗತ್ತೆ. ನೀವು ಬುದ್ಧಿವಂತರಿದ್ದೀರಿ, ಬುದ್ಧಿವಂತ ಜಿಲ್ಲೆಯವರು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಘಟನೆ ಕಾಂಗ್ರೆಸ್ಗೆ ಒತ್ತಿದ ಬಟ್ನು ಬಿಜೆಪಿಯಲ್ಲಿ ಲೈಟ್ ಆಯ್ತು ಅಂತ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರು ಬಟನ್ ಅನ್ನು ಒತ್ತುವಾಗ ಅದನ್ನು ಸರಿಯಾಗಿ ನೋಡಿ ಅಂತ, ನೀವು ಒತ್ತಿದ ಬಟನ್ ಎದುರಿಗೆ ಲೈಟ್ ಬಂದಿದ್ಯಾ, ಅದು ಬೇರೆ ಬಂದಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅಂತ ಹೇಳ್ತಾ, ಒಂದು ವೇಳೆ ಅಂತದಾದ್ರೆ ಹಿಡ್ಕೊಂಡೇ ಆಫೀಸರ್ನ ಕರೀರಿ, ಅವ್ರಿಗೆ ತೋರಿಸಿ ಕಂಪ್ಲೇಂಟ್ ಅನ್ನು ಬರೆದು ಬಂದರೆ ಮುಂದೆ ಪ್ರಕ್ರಿಯೆ ನಿಲ್ಲಿಸುವಂತ ಸಾಧ್ಯತೆಗಳು ಜಾಸ್ತಿ.
ಅದಕ್ಕೋಸ್ಕರ ತಮ್ಮೆಲ್ಲರ ಹತ್ರ ಕಳಕಳಿಯಿಂದ ಕೇಳ್ಕೊಳ್ಳುವಂಥದ್ದು ಮುಂದಿನ 1 ದಿವಸ ಬಿಟ್ಟು 26ನೇ ತಾರೀಕಿಗೆ ತಾವೆಲ್ಲ ತಮ್ಮ ಬಂಧು ಬಳಗ ಎಲ್ಲರ ಹತ್ರ ಕಾಂಗ್ರೆಸ್ ಹಸ್ತದ ಚಿಹ್ನೆಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊಂತ ಆ ಬ್ಯಾಲೆಟ್ ಪೇಪರ್ನಲ್ಲಿ ನನ್ನ ಹೆಸರು 2ನೇ ಕ್ರಮಾಂಕದಲ್ಲಿ ಇದೆ. 2ನೇ ಕ್ರಮಾಂಕದಲ್ಲಿ ನನ್ನ ಹೆಸರಿದೆ. ನನ್ನ ಹೆಸರಿನ ಎದುರಿಗೆ ಒಂದು ಹಸ್ತದ ಚಿಹ್ನೆ ಇದೆ. ಅದರೊಟ್ಟಿಗೆ ಇನ್ನೊಂದು ಕೋರಿಕೆ ಸಹಿ ಇದೆ. ಯಾವತ್ತು ಆ ಬ್ಯಾಲೆಟ್ ನಲ್ಲಿ ಯಾರ ಹೆಸರಿದೆ ಅಲ್ಲ ಅವರು ಮಾತ್ರ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡುವಂತದ್ದೊಂದು ಅರ್ಥ ಮಾಡ್ಕೊಳ್ಬೇಕು. ನಾಯಕರ ಹೆಸರು ಬರಲಿಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ. ನಾವು ಇಲ್ಲಿ ಸ್ಪರ್ಧೆ ಮಾಡಿರೋರಿಗೆ ಮಾತ್ರ ಹೆಸರಿರುವಂತದ್ದು. ಅದನ್ನ ಎಲ್ರಿಗೂ ತಿಳಿಸಬೇಕಾಗ್ತದೆ. ನಾಯಕರು ನಿಲ್ಲುವಂಥದ್ದು ವಾರಣಾಸಿಯಲ್ಲಿ ನಿಲ್ಬಹುದು, ಅಲ್ಲಿ ಮಾತ್ರ ಅವರಿಗೆ ಮತವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಬಿಟ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಗಮನಕ್ಕೆ ತನ್ನಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ. ನಮಗೆ ತೃಪ್ತಿ, ಆ ದುಡ್ಡಿನ ಆಸೆ ಇಲ್ಲ. ಅದನ್ನ ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ಈಗ ತುಳು ನಿಘಂಟಿಗೆಲ್ಲ ಹಿಂದೆ ಮಂತ್ರಿ ಆಗಿದ್ದಾಗ ನಾನು ಅನುದಾನವನ್ನು ಕೊಡಿಸಿದ್ದೆ ಡಾಕ್ಟರ್ ಉಪಾಧ್ಯಾಯ ಮತ್ತೆ ಸುಶೀಲಾ ಉಪಾಧ್ಯಾಯ ಅವರಿಗೆ. ಮೊನ್ನೆ ಕುಂದ ಕನ್ನಡದ ಬಗ್ಗೆ ಪ್ರಾರಂಭ ಆಯಿತು. ಕುಂದ ಕನ್ನಡದ ಬಗ್ಗೆ ಚರ್ಚೆ ಪ್ರಾರಂಭ ಆದಾಗ ನಾನು ಆ ಸಭೆಯಲ್ಲಿ ಹೇಳಿದ್ದೆ, ಬೆಂಗಳೂರಿನ ಸಭೆಯಲ್ಲಿ ನಾನು ಮುಖ್ಯಮಂತ್ರಿಗಳು ಹೋಗಿ ಬೇಡಿಕೆಯನ್ನು ನೀಡಿದ್ದೇನೆ ಅಂತ. ಮತ್ತೆ ಮಂಗಳೂರಿನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನಲ್ಲಿ ಅನುಮೋದನೆ ಕೊಡಿಸಿದೆ ಕುಂದ ಕನ್ನಡಕ್ಕೆ ಒಂದು ಅಧ್ಯಯನ ಪೀಠ ಮಾಡುವುದು ಅಂತ. ನಮ್ಮ ಸ್ನೇಹಿತರು ಕೆಲವರು ಇಲ್ಲೇ ಇದ್ದಾರೆ, ಸತೀಶ್ ಅವರೆಲ್ಲ, ಅವರೆಲ್ಲ ಬೆಂಗಳೂರಿನ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ರ ಪತ್ರವನ್ನು ಕೊಟ್ಟು ಕೂಡಲೇ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಂತ ಬರೆದೇ ಬಿಟ್ರು ಅವರು. ಅದರಿಂದ ಕುಂದ ಕನ್ನಡಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ. ಭಾಷೆಯ ಮೇಲೆ ಇಡ್ತಾ ಇರಬೇಕಾಗುತ್ತೆ. ಭಾಷೆಯ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡುವಂತದ್ದು ಕೆಲಸ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ಕುಂದಾಪುರ ಮತ್ತೆ ಇಡೀ ಅವಿಭಾಜ್ಯ ಜಿಲ್ಲೆ, ನಾವು ಅವಿಭಾಜ್ಯ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಆಗಿದ್ದೇವೆ ಬಿಟ್ರೆ ಭಾವನಾತ್ಮಕವಾಗಿ ಇವತ್ತಿಗೂ ಒಂದೇ ಇದ್ದೇವೆ ನಾವು. ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ತುಳುವನ್ನು 8th ಶೆಡ್ಯೂಲ್ ಸೇರಿಸಬೇಕಂತ ಡೆಲ್ಲಿಯಲ್ಲಿ ಕೆಲವು ಮೀಟಿಂಗ್ ಅನ್ನ ಮಾಡಿತ್ತು ನಾವು. ಅದನ್ನ ಮಾನ್ಯ ಆಸ್ಕರ್ ಫೆರ್ನಾಂಡಿಸ್ ಅವರ ಮನೆಯಲ್ಲೇ ಮಾಡಿತ್ತು ನಾವು ಮೀಟಿಂಗ್ ಅನ್ನ. ಅದಕ್ಕೆ ಖರ್ಗೆ ಅವರು ಬಂದಿದ್ರು, ಅನಂತ್ ಕುಮಾರ್ ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು. ಅದರಿಂದ ಈ ಒಂದು ಕೆಲಸವನ್ನ ನಾವು ಮಾಡಬೇಕು. ಕೊನೆಯದಾಗಿ ಒಂದು ಮಾತನ್ನ ಮತದಾರರ ಹತ್ರ ಪ್ರಶ್ನೆ ಇರುವಂತದ್ದು, ನಾವೆಲ್ಲ ಇದ್ದಾಗ ಪ್ರತಿ ಒಂದು ತಿಂಗಳಿಗೆ ಒಂದು ರಿವ್ಯೂ ಮೀಟಿಂಗ್ ಅನ್ನ ಮಾಡ್ತಾ ಇತ್ತು. ಶಾಸಕರಿದ್ದಾಗಲೂ ಮಂತ್ರಿ ಆಗಿದ್ದಾಗಲೂ ಮಾಡ್ತಾ ಇದ್ದೆ. ಜನ ಕಚೇರಿಗಳಿಗೆ ಹೋದಾಗ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಆಗದೇ ಇದ್ರೆ ಜನಪ್ರತಿನಿಧಿಗಳ ಜವಾಬ್ದಾರಿ ಆಗ್ತದೆ ಅಲ್ಲಿ ಹೋಗಿ ಮಾಡಿಸ್ಕೊಡುವಂತದ್ದು. ಕೊನೆ ಪಕ್ಷ ದೂರವಾಣಿಯಲ್ಲಾದ್ರೂ ಅಧಿಕಾರಿಗಳಿಗೆ ಹೇಳುವಂತ ಕೆಲಸ ಆಗ್ಬೇಕಾಗ್ತದೆ. ಅದಾಗುದಿಲ್ಲ ಅಂತ ಪ್ರಶ್ನೆ ಇರಬಾರ್ದು. ಯಾವುದು ಆಗುದಿಲ್ಲ ಅಂತ ಪ್ರಶ್ನೆ. ಕೆಲವೊಮ್ಮೆ ಕಾನೂನನ್ನು ತೊಡಕಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದಿಷ್ಟು, ಕಾನೂನು ಯಾರಿಗೋಸ್ಕರ ಇರುವಂತದ್ದು? ಕಾನೂನು ಇರುವಂತದ್ದು ಜನರಿಗೋಸ್ಕರ. ಕಾನೂನು ಜನರ ಕೆಲಸ ಮಾಡಲಿಕ್ಕೆ ಅಡ್ಡ ಬಂದ್ರೆ ಅದನ್ನ ರಿಪೀಲ್ ಮಾಡಿ ಕೊಡ್ತೇನೆ ಅಂತ ಹೇಳಿದಂತದ್ದು ನಂಗೆ ಇನ್ನೂ ನೆನಪಿದೆ. ಅದಕ್ಕೋಸ್ಕರ ಪ್ರಥಮವಾಗಿ ನಾವು ನೋಡ್ಕೊಳ್ಬೇಕಾದ್ದು ಜನರ ಹಿತವನ್ನ. ಯಾವತ್ತು ನಾವು ಜನರ ಮಧ್ಯೆ ಇರಬೇಕಾಗ್ತದೆ, ಜನರ ಸಮಸ್ಯೆಯನ್ನು ಕೇಳಬೇಕಾಗ್ತದೆ. ಅದನ್ನ ಪರಿಹಾರವನ್ನು ಮಾಡುದು ಒಂದು ಭಾಗ. ಆದರೆ ಶಾಸಕನಾಗಿ ವಿಧಾನಸಭೆಯಲ್ಲಿ ಎಲ್ಲ ಇದರಲ್ಲಿ ಶಾಸನವನ್ನು ರಚನೆ ಮಾಡುವಾಗ ಭಾಗವಹಿಸಿದರೆ ಶಾಸಕನಾಗ್ತೇನೆ, ಇಲ್ಲದಿದ್ರೆ ಕೇವಲ ಸದಸ್ಯ ಆಗ್ತೇನೆ. ಸಂಸತ್ನಲ್ಲೂ ಅಷ್ಟೇ. ಸಂಸದನಾಗಬೇಕಾದ್ರೆ ನೀವು ಸಂಸತ್ನಲ್ಲಿ ಎಲ್ಲ ವಿಷಯಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ. ಮತ್ತೆ ಸಂಸತ್ನಲ್ಲಿ ಸಹ ಕಾನೂನನ್ನ ಮಾಡುವಾಗ ಭಾಗವಹಿಸಬೇಕಾಗ್ತದೆ ಅಂತ ಹೇಳ್ತಾ, ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳೋದಿಷ್ಟೇ. ಹಿಂದೆ ಒಂದು 20 ತಿಂಗಳ ಕಾಲ ಅವಕಾಶ ಸಿಕ್ಕಿತ್ತು ನನಗೆ.
ಸಂಸತ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಚರ್ಚೆಯನ್ನು ಅವಕಾಶ ಸಿಕ್ಕಿದಾಗ ಮಾತಾಡಿದ್ದೇನೆ. ಮತ್ತೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳ್ತೇನೆ, ಜನಪ್ರತಿನಿಧಿಗಳದು. ನಾನು ಸಂಸದನಾಗಿ 2 ಜಿಲ್ಲೆ ಅಂದ್ರೆ ಇಡೀ ಕ್ಷೇತ್ರದ ಸುಮಾರು ಮುನ್ಸಿಪಾಲಿಟಿ ಮತ್ತು ಪಂಚಾಯತ್ಗಳು 300-350 ಇತ್ತು. ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಕೊಟ್ಟು ಚರ್ಚೆಯನ್ನು ಅಲ್ಲಿ ಜನರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೇನೆ. ಒಂದು ವೇಳೆ 2 ವರ್ಷದಿಂದ ಎಷ್ಟು ಮಾಡ್ಲಿಕ್ಕಾದರೆ 5 ವರ್ಷ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಈ ಭಾಗದಲ್ಲಿ ರೇಷನ್ ಕಾರ್ಡ್ ಸಮಸ್ಯೆ ಇದ್ದಾಗ ಡಿಸಿ ಅವರ ಹತ್ರ ಚರ್ಚೆ ಮಾಡಿ ಹೇಳಿದೆ, ನನ್ನ ಅನುದಾನದಲ್ಲಿ ಎಲ್ಲ ಪಂಚಾಯತಿಗೆ ಕಂಪ್ಯೂಟರ್ ಪ್ರಿಂಟರ್ ಅನ್ನು ಕೊಡ್ತೇನೆ ಅಂತ. ಪ್ರತಿ ಪಂಚಾಯತಿಗೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಕೊಟ್ಟು ಅತಿ ಶೀಘ್ರದಲ್ಲಿ ರೇಷನ್ ಕಾರ್ಡ್ ಕೊಡಿಸುವಂತ ವ್ಯವಸ್ಥೆ ಮಾಡಿದೆ. ನಾವು ಮಾಡಬೇಕಾದ ಕೆಲಸ, ನಾವು ಏನು ಸ್ಪೆಷಲ್ ಇದನ್ನ ಗ್ರಾಂಟ್ ಅನ್ನ ತರಲಿಲ್ಲ. ನನ್ನ ಹತ್ರ ಇದ್ದ ಅನುದಾನವನ್ನು, ಯಾಕಂದ್ರೆ ಸಂಸದರಿಗೆ ವರ್ಷಕ್ಕೆ 5 ಕೋಟಿ ಅನುದಾನ ಇತ್ತು, ಅದರೊಟ್ಟಿಗೆ ಹಿಂದಿನ ಬಾಕಿ ಕೆಲವು 1 ಕೋಟಿ ಚಿಲ್ಲರೆ ಸಿಕ್ತು. ಇವೆಲ್ಲವನ್ನ ಉಪಯೋಗ ಮಾಡ್ಕೊಂಡು, ಆದ್ರೆ ನಾನ್ ಪ್ರಶ್ನೆ ಮಾಡುವಂತದ್ದು ಮುಂದೆ ಬಂದಂತ ಸಂಸದರದ್ದು 10 ವರ್ಷಗಳ ಕಾಲ ಇದಲ್ಲ 60 ಕೋಟಿ ರೂಪಾಯಿ ಎಲ್ಲಿ ಅದನ್ನ ಖರ್ಚು ಮಾಡಿದ್ದಾರೆ ಅಂತ ಬೇಕಿದೆ. ಕುಂದಾಪುರ ಪೇಟೆಗೆ, ಕಾರ್ಕಳಕ್ಕೆ ಮತ್ತು ಉಡುಪಿಗೆ ಕೇಂದ್ರದಿಂದ ಯುಜಿಡಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಿಗೆ 40 ಕೋಟಿ ರೂಪಾಯಿಯನ್ನು ತಂದಿದೆ. ಅದನ್ನ ನಾನು ಹೇಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಈಗ ಹೇಳ್ಬೇಕಾದ್ರೆ ಯಾವತ್ತು ಪರಿಸ್ಥಿತಿ ಏನಾಯ್ತಂದ್ರೆ ನಾನು ಮಾಡಿದ್ದನ್ನ ನಾನು ಹೇಳ್ಕೊಳ್ಳೋದಿದ್ರೆ ತಪ್ಪು ಅನ್ನೋ ಭಾವನೆ ನನಗೆ ಬಂದ್ಬಿಡ್ತು. ಯಾಕಂದ್ರೆ ಫ್ಲೆಕ್ಸ್ ಹಾಕಿದ್ರೆ ಮಾತ್ರ ಜನರಿಗೆ ಗೊತ್ತಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಕುಂದಾಪುರ ಪೇಟೆ ಈಗ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮನೆ ಹತ್ರ ಅಲ್ಲಿ ಬಾವಿ ಇದೆ. ಅದಕ್ಕೊಂದು ಉಪ್ಪು ನೀರಿನ ಅಣೆಕಟ್ಟು ಮಾಡದೇ ಇದ್ದಿದ್ರೆ ಪ್ರಾಯಶಃ ಕುಂದಾಪುರಕ್ಕೆ ಮಧ್ಯದಲ್ಲಿ ಒಂದ್ಸಲಿ ಗೇಟ್ ತೆಗೆದಾಗ ಉಪ್ಪು ನೀರು ಬಂದು ದೊಡ್ಡ ಗಲಾಟೆ ಆಯ್ತು. ಅಲ್ಲಿ ಒಂದು ದೊಡ್ಡ ಬ್ಯಾರೇಜ್ ಕಮ್ ಬ್ರಿಡ್ಜ್, ಮೇಲೆ ಬ್ರಿಡ್ಜ್ ಕೆಳಗೆ ಡ್ಯಾಮ್ ಮಾಡದೇ ಇದ್ದಿದ್ರೆ ಅದು ಬಟ್ನು ತಿದ್ಕೊಳ್ಳಿ ಗೇಟ್ ಓಪನ್ ಆಗುವಂತದ್ದು, ರೇಡಿಯಲ್ ಗೇಟ್. ಅದನ್ನು ಮಾಡದೇ ಇದ್ದಿದ್ರೆ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲರಿಗೂ ಉಪ್ಪು ನೀರಿನ ಬರುವಂತ ಪರಿಸ್ಥಿತಿ ಇತ್ತು. 10 ಗ್ರಾಮಕ್ಕೆ ಮತ್ತೆ ದಾರಿಯಲ್ಲಿ ಬರುವಂತ 10 ಗ್ರಾಮಗಳಿಗೆ ಇಷ್ಟನ್ನ ಯಾವತ್ತು ನಾನು ಅದನ್ನ ಡ್ಯಾಮ್ ಅನ್ನ ಮಾಡುವಾಗ ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಆಗಿದ್ದೆ. ಅಧಿಕಾರಿಗಳ ಹತ್ರ ಕೇಳಿದ, ಒಂದು ವೇಳೆ ನೀರನ್ನ ಎಡದಂಡೆ ಮತ್ತೆ ಬಡದಂಡೆ ಸೇರಿಸಿದ್ರೆ ಏನಾಗ್ಬೋದು, ತಿರುಗಿಸಿದಾಗ ಏನಾಗ್ಬೋದು ಅಂತ. ಏನಾಗುವುದಿಲ್ಲ, ಉಪ್ಪು ನೀರು ಎಲ್ಲಿವರೆಗೆ ಹೋಗ್ತದೆ ಕೇಳಿದೆ ನಾನು. ಅದು ಹಾಲಾಡಿ ದಾಟಿ ಹೋಗ್ತದೆ ಅಂತ ಹೇಳಿದ್ರು. ಹಾಲಾಡಿ ದಾಟಿ ಹೋಗಿದ್ರೆ ಕೇವಲ ಕುಂದಾಪುರ ಪೇಟೆಗಲ್ಲ, ಆ ಭಾಗದ ಎಲ್ಲ ಗ್ರಾಮದ ಬಾವಿಯಲ್ಲಿ ಉಪ್ಪು ನೀರು ಬರುವಂತ ಪರಿಸ್ಥಿತಿ ಇತ್ತು. ಕರಾವಳಿ ಅಭಿವೃದ್ಧಿ ಮಾಡಲಿಕ್ಕೆ ಮೀನುಗಾರರದ್ದು ಡೀಸೆಲ್ ಮೇಲೆ ಕೇವಲ 35 ಪೈಸೆ ಸಬ್ಸಿಡಿ ಇತ್ತು. ಅದನ್ನ ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನು ಮಾಡ್ತಿದ್ದೆ. ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ದರು. ಈಗ ಪ್ರತಿಯೊಂದು ಮೀನುಗಾರರಿಗೆ 1 ಲೀಟರ್ ಮೇಲೆ 10 ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗ್ತಾ ಇದೆ. ಆದ್ರೆ ನಮಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇದು ರೇಟ್ ಕಮ್ಮಿ ಆಗ್ತದೆ ಭಾವಿಸಿದ್ದೆ ನಾವು. ಅದು ಜಾಸ್ತಿ ಆಗ್ತಾ ಹೋಯ್ತು. 54 ಇದ್ದದೀಗ 103 ಸೆಂಚುರಿ ಹೊಡೆದಾಯ್ತು ನಾವು. ಆದ್ರೆ ಯಾರು ಒಮ್ಮೆ ಅವಕಾಶ ಮಾಡಿಕೊಟ್ಟೆ ಬೇಕಾಕಾಶ ಖಂಡಿತವಾಗಿ ಒಳ್ಳೆ ಯೋಜನೆಗಳನ್ನ ಸಾಕಾರ ಮಾಡ್ತಾರೆ ಅಂತ ಕಳಕಳಿಯ ವಿನಂತಿಯೊಂದಿಗೆ ಈಗ ಸರ್ವಗಾನ ಪಾದಯಾತ್ರೆ ಎನ್ನುವಂಥದ್ದು ಮುಕ್ತಾಯದ ಹಂತಕ್ಕೆ ಬಂದಿದೆ. ದಯವಿಟ್ಟು
ನೀಡಿ ಗೆಲ್ಲಿಸೋಣ. ನುಡಿದಂತೆ ನಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರಿಗೆ ಪ್ರಚಂಡ ಮತ ನೀಡಿ ಗೆಲ್ಲಿಸೋಣ ಬಂಧುಗಳೇ. ಜೀವ ಜೀವ ನಮ್ ದೇವ ಕಳುಹಿವರು, ನಮ್ಮ ಊರ ಕಣ್ಣಾಗೋ ಸರದಾರ ಕಳುಹಿವರು. ಪಂಚ ಗ್ಯಾರಂಟಿಗಳ ಮೂಲಕ ನಾಡಿನ ಜನತೆಯ ಮನಗೆದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆಯವರನ್ನ ಗೆಲ್ಲಿಸೋಣ. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ರಾಜ್ಯದ ಪ್ರತಿ ಮನೆಯ ಗೃಹಿಣಿಯ ಕೈಗೂ ಲಕ್ಷ್ಮಿಯನ್ನು ತಲುಪಿಸಿದ ಕಾಂಗ್ರೆಸ್, ಗೃಹಜ್ಯೋತಿ ಯೋಜನೆಯ ಮೂಲಕ ರಾಜ್ಯದ ಪ್ರತಿ ಮನೆಗೂ ಉಚಿತ 200 ಯೂನಿಟ್ ವಿದ್ಯುತ್ ಅನ್ನು ನೀಡಿದ ಕಾಂಗ್ರೆಸ್, ಅನ್ನಭಾಗ್ಯ ಯೋಜನೆಯ ಮೂಲಕ ಬಡವರ ಹೊಟ್ಟೆಯ ಹಸಿವನ್ನು ನೀಗಿಸಿದ ಕಾಂಗ್ರೆಸ್, ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರಿಗೆ ಉಚಿತ